ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾ ಮಂದಿ ಭಾರಿ ಬ್ಯುಸಿಯಾಗಿದ್ದಾರೆ. ವಿಷಯ ಗೊತ್ತಾ? ಡಿಸೆಂಬರ್ ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಒಂದ್ ಕಡೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಕ್ರಿಸ್ಮಸ್ ಸ್ಪೆಷಲ್ಗೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಬರೋದಕ್ಕೆ ಮುನ್ನುಡಿಯಾಗಿದೆ. ಮಾರ್ಕ್ಗೆ ಕಾಂಪಿಟೇಷನ್ ಕೊಡುವುದಕ್ಕೆಂದು 45 ಸಜ್ಜಾಗ್ತಿದೆ. ಈ ಮೂರು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುತ್ತೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ವಿಶೇಷ ಅಂದ್ರೆ ಈ ಮೂರು ಸಿನಿಮಾಗಳ ಟ್ರೈಲರ್ಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ. ಈಗಾಗಲೇ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಡಿಸೆಂಬರ್ 7ರಂದು ಕಿಚ್ಚ ಸುದೀಪ್ ಮಾರ್ಕ್ ಟ್ರೈಲರ್ ರಿಲೀಸ್ ಆಗಿದೆ. ಇನ್ನು ಕರ್ನಾಟಕದಾದ್ಯಂತ ಅದ್ಧೂರಿಯಾಗಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಲಿದೆ. ಸದ್ಯ ಬಿಡುಗಡೆಯಾಗಿರುವ 2 ಸಿನಿಮಾಗಳ ಟ್ರೈಲರ್ಗಳಲ್ಲಿ ಕೆಲವು ಡೈಲಾಗ್ಗಳು ಪಂಚಿಂಗ್ ಆಗಿವೆ. ತಮ್ಮ ಅಭಿಮಾನಿಗಳನ್ನ ಮೆಚ್ಚಿಸುವುದಕ್ಕೆಂದೇ ಮಾಸ್ ಡೈಲಾಗ್ ಇಡಲಾಗಿದೆ. 2 ಸಿನಿಮಾಗಳ ಟ್ರೈಲರ್ಗಳ ಡೈಲಾಗ್ಗಳು ಟ್ರಿಗರ್ ಆಗುವಂತಿದೆ. ಅದರಲ್ಲೂ ಮಾರ್ಕ್ ಟ್ರೈಲರ್ ಕೊನೆಯಲ್ಲಿ ಬರುವ ಒಂದು ಡೈಲಾಗ್ ಸೀದಾ ಜಗ್ಗು ದಾದಾಗೆ ತಿರುಗೇಟು ಕೊಟ್ಟಂತೆ ಇದೆ. ಸದ್ಯ ಕಿಚ್ಚಿನ ಫ್ಯಾನ್ಸ್ ಈ ಡೈಲಾಗ್ ಅನ್ನ ಇಟ್ಕೊಂಡು ಟ್ರೆಂಡ್ ಮಾಡ್ತಿದ್ದಾರೆ. ಮಾರ್ಕ್ ಅಂದ್ರೆ ಮಾಸ್ ಅಂತ ಚಿತ್ರದ ಟ್ರೈಲರ್ ಈಗಾಗಲೇ ರಿವೀಲ್ ಮಾಡಿದೆ. ಕಿಚ್ಚ ಸುದೀಪ್ ಅವರ ಲುಕ್ ಕೂಡ ಸಖತ್ ಮಾಸ್ ಆಗಿದೆ. ಆಕ್ಷನ್, ಸಸ್ಪೆನ್ಸ್, ಸೆಂಟಿಮೆಂಟ್ ಎಲ್ಲವೂ ಇದೆ. ಇದರೊಂದಿಗೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಡೈಲಾಗ್ಗಳು. ಕಿಚ್ಚನ ಕೈಯಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ಪಂಚಿಂಗ್ ಡೈಲಾಗ್ಗಳನ್ನ ಹೇಳಿಸಿರೋದು ಮತ್ತೊಂದು ವಿಶೇಷ. ಅದರಲ್ಲೊಂದು ಡೈಲಾಗ್ ಅನ್ನ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಮಾರ್ಕ್ ಟ್ರಿಗರಿಂಗ್ ಡೈಲಾಗ್ ಆದ್ರೂ ಏನು? ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾದ ಟ್ರೈಲರ್ನ ಕೊನೆಯಲ್ಲೊಂದು ಡೈಲಾಗ್ ಇದೆ. ಒಂದು ಆಕ್ಷನ್ ಸೀನ್ಗಳ ಬಳಿಕ ಹಿನ್ನೆಲೆಯಲ್ಲಿ ಸರ್ ನೀವು ಓಕೆನಾ ಅನ್ನೋ ಡೈಲಾಗ್ ಬರುತ್ತೆ. ಅದಕ್ಕೆ ಕಿಚ್ಚ ಸುದೀಪ್ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲ್ಲೇ ಎಂದು ಮಾಸ್ ಡೈಲಾಗ್ ಹೊಡಿತಾರೆ. ಇದೇ ಡೈಲಾಗ್ ಅನ್ನ ಅವರ ಅಭಿಮಾನಿಗಳು ಹೆಚ್ಚೆದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಿದ್ದಾರೆ. ಕೆಲವರು ಇದನ್ನ ದರ್ಶನ್ ಜಗ್ಗುದಾದ ಸಿನಿಮಾದ ಡೈಲಾಗ್ಗೂ ಹೋಲಿಕೆ ಮಾಡ್ತಿದ್ದಾರೆ. ದರ್ಶನ್ ಹಾಗೂ ಸೃಜನ್ ಲೋಕೇಶ್ ನಟಿಸಿರುವ ಜಗ್ಗುದಾದ ಫಿಲ್ಮ್ನಲ್ಲೂ ಒಂದು ಮಾಸ್ ಡೈಲಾಗ್ ಇದೆ. ಯಾವುದದು ನೀವೇ ನೋಡಿ. ಖಳನಾಯಕ ನೀನೀಗ ನನ್ನ ಚಕ್ರವ್ಯೂಹದ ಸುಳಿಯಲ್ಲಿ ನಿಂತಿದೀಯಾ, ಇಲ್ಲಿ ನನ್ನ ಹವಾನೆ ನಡೆಯೋದು ಎಂಬ ಡೈಲಾಗ್ ಇದೆ. ಅದಕ್ಕೆ ದರ್ಶನ್, ಹೇ ಮಾರಿ, ನಾನು ಆ ಸುಳಿಯಲ್ಲೇ ಏಜ್ ಕಲಿತಿರೋನು. ಹವಾ ಹೀಟ್ ಇರುವವರೆಗೂ ಮಾತ್ರ ಇರುತ್ತೆ, ಉಸಿರು ಇರೋವರೆಗೂ ಹೆಸರು ಇರಬೇಕು ಅಂತ ಅಂದ್ರೆ ದಮ್ ಬೇಕಲ್ಲೇ ಎಂದು ಹೇಳಿದ್ರು. ಇದೇ ದಮ್ ಬೇಕಲ್ಲೇ ಅನ್ನೋ ಡೈಲಾಗ್ಗೆ ಮಾರ್ಕ್ ಡೈಲಾಗ್ ಅನ್ನ ಹೋಲಿಕೆ ಮಾಡಲಾಗ್ತಿದೆ. ಜಗ್ಗುದಾದ ಹಾಗೂ ಮಾರ್ಕ್ 2 ಸಿನಿಮಾಗಳ ದಮ್ ಡೈಲಾಗ್ಗೆ ಒಂದೇ ದಾಟಿಯಲ್ಲಿ ಇರೋದಂತೂ ಸತ್ಯ. ದರ್ಶನ್ ಸಿನಿಮಾದಲ್ಲಿ ದಮ್ ಬೇಕಲೆ ಅಂದ್ರೆ ಮಾರ್ಕ್ ಸಿನಿಮಾ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲೆ ಅನ್ನೋ ಡೈಲಾಗ್ ಇದೆ. ಮೇಲ್ನೋಟಕ್ಕೆ ಮಾರ್ಕ್ ಡೈಲಾಗ್ ಟ್ರಿಗರ್ ಮಾಡಿರ್ಬೋದು. ಆದರೆ 2 ಸಿನಿಮಾಗಳಿಗೂ 2 ಸಿನಿಮಾ ಮಾಡಿರುವಂತಹ ನಟರಿಗೂ ಕಂಪೇರ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ಕೆಲವರು ಅಭಿಪ್ರಾಯ ಹೊರಹಾಕಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ 2 ಚಿತ್ರದ ಡೈಲಾಗ್ ಬಗ್ಗೆ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ.